ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಿನ್ನೆ ಎಪಿಸೋಡನ್ನು ಯಾರ್ಯಾರೆಲ್ಲ ನೋಡಿದ್ದೀರಾ, ನೀವು ನೋಡಿರ್ತೀರ ಎಪಿಸೋಡನ್ನ. ಏನು ಈ ಕ್ಯಾಪ್ಟನ್ಸಿ ಗೇಮ್ ನಡೆಯುತ್ತೆ. ರಾಶಿಕಾ ಬಂದ್ಬಿಟ್ಟು ಆಯಿತಾ ಈ ವಾರದ ಕ್ಯಾಪ್ಟನ್ ಆಗಿದ್ದರು. ಅದೇ ರೀತಿ ಏನು ಕ್ಯಾಪ್ಟನ್ಸಿ ಗೇಮಿಗೆ ಆಯ್ಕೆ ಆದಂಥವ್ರು ಅಂದರೆ ಜೋಡಿಯಾಗಿ ಆಯ್ಕೆ ಆದಂಥವ್ರು, ಒಂದು ಕಡೆ ಕಾವ್ಯ, ಸೂರಜ್, ಇನ್ನೊಂದು ಕಡೆ ರಘು ಮತ್ತು ಗಿಲ್ಲಿ ನಟ. ಇಲ್ಲಿ ರಘು ಮತ್ತು ಗಿಲ್ಲಿ ನಟನ್ಗೆ ಉಸ್ತುವಾರಿ ಆಗಿದ್ದಂಥವ್ರು ರಾಶಿಕಾ. ಅದೇ ರೀತಿ ಕಾವ್ಯ ಮತ್ತು ಸೂರಜ್ ಅವರಿಗೆ ಉಸ್ತುವಾರಿ ಆಗಿದ್ದಂಥವ್ರು ನಮ್ಮ ಯಾರು ರಜತ್ ಅವರು, ಸರಿಯಾ. ಇಲ್ಲಿ ರಜತ್ ಅವರು ತುಂಬ ಅಷ್ಟೇನು ಅವರು ಸ್ಟ್ರಿಕ್ಟ್ ಮಾಡಲಿಲ್ಲ. ಬಟ್ ರಾಶಿಕಾ, ಇದು ನಾನು ಕಣ್ಣಾರೆ ನೋಡಿದ್ದು ಹೇಳ್ತಾ ಇರೋದು, ಗಿಲ್ಲಿಗೂ ಮತ್ತು ರಘುವರೆಗೂ ತುಂಬ ಸರಿ ಪಾಸ್ ಕೊಟ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ರು ಅಂತ ನನಗನ್ನಿಸ್ತು. ಇದು ನನ್ನ ಒಪಿನಿಯನ್ನು. ತುಂಬ ಸರಿ ಆಯಿತಾ ಪಾಸ್ ಕೊಟ್ಟು ಟೈಮ್ನ ವೇಸ್ಟ್ ಮಾಡಿದರು ಅಂತಲೇ ಹೇಳ್ಬೋದು ರಾಶಿಕಾ ಅವರು. ಅದಲ್ಲದೆ ರಾಶಿಕನಿಗೆ ಸೂರಜ್ ಇರೋದ್ರಿಂದ ಕಾವ್ಯ ಸೂರಜ್ ವಿನ್ ಆಗಲಿ ಅನ್ನೋದೊಂದು ಮನಸ್ಸಲ್ಲಿತ್ತು ರಾಶಿಕನಿಗೆ. ಯಾಕೆಂದರೆ ಇಡೀ ವೀಕು ಅವಳು ಸಪೋರ್ಟ್ ಮಾಡಿದ್ದೇನೆ ಸೂರಜ್ಜಿಗೆ, ಅದು ನಮ್ಮೆಲ್ಲರಿಗೂ ಓಪನ್ ಆಗಿ ಗೊತ್ತಾಗ್ತಾ ಇತ್ತು. ಹಾಗಾಗಿ ಏನು ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ರಾಶಿಕನಿಗೆ ಗಿಲ್ಲಿ ರಘು ಅವರು ಸೋಲ್ಬೇಕು, ಅದೇ ರೀತಿ ಕಾವ್ಯ ಮತ್ತು ಸೂರಜ್ ಅವರು ವಿನ್ ಆಗಬೇಕು ಅಂತಿತ್ತು. ಹಾಗಾಗೇ ಗಿಲ್ಲಿಗೂ ಮತ್ತು ರಘುವರೆಗೂ ತುಂಬ ಸರಿ ಪಾಸ್ ಕೊಡ್ತಾ ಇದ್ರು. ಆಮೇಲೆ ಗೇಮನ್ನು ಕರೆಕ್ಟಾಗಿ ಅವರು ಮೂವ್ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ನೀವು ನೋಡಿರ್ಬೋದು ಅದು ಎಷ್ಟು ಸರಿ ಪಾಸ್ ಕೊಟ್ಟಿದ್ದಾರೆ ರಾಶಿಕಾ ಅಂತ. ಬಟ್ ಈ ಕಡೆ ರಜತ್ ಏನು ಮಾಡೋದು ಅಂದರೆ ಕಾವ್ಯಗೂ ಮತ್ತು ಸೂರಜ್ಗೂ ಅಷ್ಟೇನು ಪಾಸ್ ಕೊಡಲಿಲ್ಲ. ಅವರು ರೆಗ್ಯುಲರಾಗಿ ಗೇಮ್ ಆಡೋಕ್ಕೆ ಬಿಟ್ಟರು. ಅವರು ತುಂಬ ಕೂಲಾಗಿ ಹ್ಯಾಂಡ್ಲ್ ಮಾಡಿದ್ರು ರಜತ್ ಅವರು. ಹಾಗಾಗಿ ಆಯಿತಾ ಕಾವ್ಯ ಮತ್ತು ಹಾಗಾಗೇನೆ ಸೂರಜು ಮತ್ತು ಕಾವ್ಯ ವಿನ್ ಆಗೋಕ್ಕಾಗಿದ್ದು. ಇವತ್ತೇನಾದರೂ ಕಾವ್ಯ ಕ್ಯಾಪ್ಟನ್ ಆಗಿದ್ದಾರೆ ಅಂದರೆ ಅದರ ಒಂದು ಕ್ರೆಡಿಟ್ ನಿಜವಾಗ್ಲೂ ರಾಶಿಕ್ಗೆ ಸಿಗಬೇಕು. ರಾಶಿಕ್ನ ಸಪೋರ್ಟಿಂದ, ಸೂರಜ್ ಸಪೋರ್ಟಿಂದನೇ ಕಾವ್ಯ ಕ್ಯಾಪ್ಟನ್ ಆಗೋಕ್ಕಾಗಿದ್ದು. ಯಾಕೆಂತಂದರೆ ರಾಶಿಕಾ ತುಂಬಾ ಸಪೋರ್ಟ್ ಮಾಡಿದ್ಲು ಕಾವ್ಯಗೂ ಸೂರಜ್ಗೂ. ಹಾಗಾಗೇ ಕಾವ್ಯ ಕ್ಯಾಪ್ಟನ್ ಆಗೋಕ್ಕಾಗಿದ್ದು. ನಿಜವಾಗ್ಲೂ ಎಲ್ಲರೂ ಕೂಡ ಈ ವೀಕು ಏನು ಈ ನಾಮಿನೇಷನ್ ಪ್ರಕ್ರಿಯೆ ಅನ್ನೋ ಗೇಮಲ್ಲಿ ಆಯಿತಾ ಕ್ಯಾಪ್ಟನ್ ಆದಂತಹ ರಾಶಿಕಾ ಅವರು ನಿಜವಾಗ್ಲೂ ಒಂದು ಫೇವರಿಸಮ್ ಮಾಡಿದ್ರು. ಅವ್ರಿಗೆ ಬೇಕಾದವ್ರ ಹತ್ರ ಗೇಮುಗಳನ್ನ ಉಸ್ತುವಾರಿ ಮಾಡೋತ್ತಿಗೆ ತುಂಬಾ ಆಯಿತಾ ತಲೆ ಕೆಡಿಸ್ಕೊಂತ ಇರಲಿಲ್ಲ. ಅದೇ ಅವ್ರಿಗೆ ಆಗದವರಿಗೆ ತುಂಬಾ ಟಾರ್ಚರ್ ಮಾಡ್ತಾಯಿದ್ರು. ನಾನು ನೋಡಿದ್ದೀನಿ ರಜತ್ತು ಮತ್ತು ಚೈತ್ರ ಕುಂದಾಪುರ ಅವ್ರ ಗೇಮನ್ನು ಎಷ್ಟೆಲ್ಲ ಟಾರ್ಚರ್ ಮಾಡಿದರು ಕ್ಯಾಪ್ಟನ್ ಆಗಿದ್ದಂತಹ ರಾಶಿಕಾ ಅಂತೇಳಿ. ಇಲ್ಲಿ ಒಟ್ಟಾರೆಯಾಗಿ ಕಾವ್ಯ ಸೂರಜ್ಜು ಆಯಿತಾ ಕ್ಯಾಪ್ಟನ್ಸಿ ಟಾಸ್ಕ್ನ ವಿನ್ ಆಗೋಕ್ಕೆ ಮೇನ್ ಕಾರಣನೇ ಕ್ಯಾಪ್ಟನ್ ಆಗಿದ್ದಂಥ ರಾಶಿಕಾ ಅಂತ ಹೇಳ್ತೀನಿ. ರಾಶಿಕಾ ಫೇವರಿಸಮ್ ಮಾಡಿದ್ದಾರೆ. ಇದನ್ನು ಸ್ಯಾಟರ್ಡೆ ಎಪಿಸೋಡಲ್ಲಿ ಖಂಡಿತವಾಗ್ಲೂ ಸುದೀಪ್ ಸರ್ ಅವ್ರು ಕೇಳಲೇಬೇಕು. ರಾಶಿಕಾ ಈ ವೀಕ್ ಫುಲ್ಲು ಫೇವರಿಸಮ್ ಮಾಡಿದರು ಅನ್ನೋದನ್ನು. ಹಂಗಾಗಿ ನಾನು ಇವತ್ತೇನಾದರೂ ರಘು ಮತ್ತು ಗಿಲ್ಲಿ ನಟ ಸೋತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಕೂಡ ರಾಶಿಕಾ ಅಂತಲೇ ಹೇಳ್ತೀನಿ. ಯಾಕೆಂದರೆ ರಾಶಿಕಾ ಎಷ್ಟು ಪಾಸ್ ಕೊಟ್ಲು ಅನ್ನೋದು ನಾವು ಕಣ್ಣಾರೆ ನೋಡಿದ್ದೀವಿ. ಇವತ್ತು ಕ್ಯಾಪ್ಟನ್ ಆಗಿದ್ದಾರೆ ಆಯಿತಾ ಕಾವ್ಯ ಮತ್ತು ಸೂರಜ್ ಅವರು. ಆ ಕ್ಯಾಪ್ಟನ್ಸಿ ಗೇಮ್ನ ವಿನ್ ಆಗೋಕ್ಕೂ ಕೂಡ ರಾಶಿಕನೇ ಕಾರಣ. ಕ್ಯಾಪ್ಟನ್ಸಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಒಟ್ಟಾರೆಯಾಗಿ ಆಯಿತಾ ನಿನ್ನೆ ಎಪಿಸೋಡ್ ನೋಡಿದಾಗ ನನಗನ್ಸಿದ್ದೇನು ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಅವ್ರವ್ರ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಫೇವರಿಸಮ್ ಮಾಡ್ತಾ ಇದ್ದಾರೆ. ಅವ್ರವ್ರಿಗೆ ಬೇಕಾದವ್ರಿಗೆ ಒಂದೊಂದು ಥರ, ಅವ್ರಿಗೆ ಬೇಡದಿದ್ದವ್ರಿಗೆ ಒಂದೊಂದು ಥರ ಮಾಡ್ತಿದ್ದಾರೆ ನನಗೆ ಗೊತ್ತಾಯಿತು. ನನಗೆ ಒಟ್ಟಾರೆಯಾಗಿ ನಿನ್ನೆ ರಘು ಅವರು ಬೇಜಾರು ಮಾಡ್ಕೊಂಡಿದ್ದು ನೋಡಿ, ತುಂಬ ಬೇಜಾರಾಯಿತು ನನಗೆ. ರಘು ಗಿಲ್ಲಿ ವಿನ್ ಆಗಬೇಕಿತ್ತು. ಬಟ್ಟು ನನಗೆ ರಘು ಗಿಲ್ಲಿ ತುಂಬ ಮುಖ ಒಂಥರ ಸಣ್ಣಗೆ ಮಾಡ್ಕೊಂಡ್ರು. ನನಗೆ ತುಂಬ ಬೇಜಾರಾಯಿತು ನೋಡಿ. ಆ್ಯಕ್ಚುಲಾಗಿ ಗಿಲ್ಲಿನೂ ರಘುನು ವಿನ್ ಆಗಬೇಕಿತ್ತು. ಬಟ್ಟು ರಾಶಿಕಾ ಅವ್ರ ಟೈಮನ್ನು ವೇಸ್ಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನನಗೆ ಹಂಗೆ ಅನಿಸ್ತು, ನಾನು ಹಂಗಾಗಿ ಈ ವಿಡಿಯೋ ಮಾಡಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.